ಟು ಮೈ ಚಾನಲ್. ಸ್ನೇಹಿತರೆ, ಸಮಯ ಈಗ ಬೆಳಗಿನ ಜಾವ 6:30. ನಾವಿವತ್ತು ಮಹದೇಶ್ವರ ಬೆಟ್ಟದಲ್ಲಿರುವಂಥ ನಾಗಮಲೆಗೆ ಟ್ರೆಕ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಾಗಿ ಬೆಳಗ್ಗೆ 6 ಗಂಟೆಗೆ ಇಲ್ಲಿಂದ ಜೀಪ್ ಹೊರಡುತ್ತೆ ಅಂತ ಹೇಳಿದ್ರು. ನಾವೆಲ್ಲರೂ 6 ಗಂಟೆಗೆ ರೆಡಿಯಾಗಿ ಬಂದ್ವಿ. ಆದರೆ 15 ಸೀಟ್ ಆಗೋ ತನಕ ಅವರು ಜೀಪ್ ತೆಗೆಯೋದಿಲ್ಲ ಅಂತ ಹೇಳಿದ್ರು. ಅಂದರೆ ಜೀಪ್ನವರು ಇಲ್ಲಿಂದ ಚೆಕ್ ಪೋಸ್ಟ್ ಎಂಟ್ರಿ ಪಾಯಿಂಟ್ ಇದೆಯಲ್ಲ, ಅಲ್ಲಿ ತನಕ ಮಾತ್ರ ಕರ್ಕೊಂಡು ಹೋಗ್ತಾರೆ. ಅಂದರೆ ದೇವಸ್ಥಾನದಿಂದ ಒಂದು 3 ಕಿಲೋಮೀಟ್ರ್ ಇದೆ. ಸೊ ಆ 3 ಕಿಲೋಮೀಟ್ರ್ ಕೂಡ ನಡೆದು ಬಿಡೋಣ ಅಂತ ಡಿಸೈಡ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಾಗಮಲೆ ಅನ್ನೋದು ಇತಿಹಾಸ ಪ್ರಸಿದ್ಧವಾದಂಥ ಜಾಗ. ಮಹದೇಶ್ವರ ಸ್ವಾಮಿಯವರು ಅಲ್ಲಿ ತಪಸ್ಸನ್ನು ಆಚರಣೆ ಮಾಡಿದ್ರು, ತಪಸ್ಸನ್ನು ಕೈಗೊಂಡ್ರು ಅನ್ನುವಂಥ ಒಂದು ಪ್ರತೀತಿ ಇದೆ. ಕಾಡು ಬಹಳ ಚೆನ್ನಾಗಿರುತ್ತೆ. ಕಾಡಿನ ಪ್ರಯಾಣ ನನಗೆ ಯಾವಾಗಲೂ ಭಾಳ ಇಷ್ಟ ಆಗುತ್ತೆ. ಬನ್ನಿ, ಇವತ್ತಿನ ಈ ಜರ್ನಿನಲ್ಲಿ ನೀವು ಕೂಡ ನಮಗೆ ಜೊತೆಯಾಗಿ. ಬೆಳಿಗ್ಗೆ ಮಂಜು ಬೀಳ್ತಾ ಇದೆ, ವಾತಾವರಣ ತುಂಬ ತಂಪಾಗಿದೆ. ಹೀಗೆ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ, ಆಮೇಲೆ ನಡೆಯೋದು ಕಷ್ಟ. ಈ 3 ಕಿಲೋಮೀಟ್ರ್ ಏನಿದೆಯಲ್ಲ, ಈ ರಸ್ತೆ ಚೆನ್ನಾಗಿದೆ. ಆನಂತರ ಕಾಡು ಶುರುವಾಗುತ್ತೆ. ಆಗ ನೋಡಬೇಕು ದಾರಿ ಹೇಗಿದೆ ಅಂತ. ಈಗ ಸದ್ಯದ ಪರಿಸ್ಥಿತಿಲಿ ರಸ್ತೆ ಚೆನ್ನಾಗಿದೆ, ಮತ್ತು ಹಿಮ ಬೀಳ್ತಿರೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೊಂದ್ಸರಿ ತೋರಿಸ್ತೀನಿ. ಇವತ್ತು ಪ್ರೀತಮ್ ಮೊದಲನೇ ಸಲ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾನೆ ಫಾರ್ ದ ಫಸ್ಟ್ ಟೈಮ್ ಟ್ರೆಕ್ಕಿಂಗಿಗೆ. ಪ್ರೀತು ಮಾತ್ರ ಅಲ್ಲ, ನಮ್ಮ ಜೊತೆಗೆ ಇವತ್ತು ಒಬ್ಬ ನಾಣಿ ಕೂಡ ಜಾಯ್ನ್ ಆಗಿದ್ದಾನೆ. ಆ ನಾಣಿ ನಮ್ಮನ್ನು ಬಿಟ್ಟು ಅಲ್ಲಾಡ್ಕೊಂಡು ಹೋಗ್ತಾ ಇದ್ದಾನೆ. ತೋರಿಸ್ತೀನಿ ನೋಡಿ. ನಾಣಿ ಬಾರೋ, ಯಾರ ನಾನು ಬಿಟ್ಟು ಹೋಗ್ತಾ ಇದೆಯಲ್ಲೋ. ಹೋಗೋಣ ಇವಾಗ. ಬಾ ಹೋಗೋಣ, ನಡಿ, ಮುಂದೆ ನಡಿ ನೀನು. ರೈಟ್, ನೋಡಿದ್ರಾ ನಮ್ಮ ನಾಣಿ ಹೆಂಗಿದ್ದಾನೆ. ನಮ್ಮನ್ನು ದೇವಸ್ಥಾನದಿಂದ ಕರ್ಕೊಂಬರ್ತಾ ಇದ್ದಾನೆ ಅವನು. ಸೊ ಮಧ್ಯದಲ್ಲಿ ಜೀಪ್ ಸಿಕ್ತು ಅಂತ ಜೀಪ್ ಹತ್ಕೊಂಡ್ಬಿಟ್ವಿ. ಬಹುಶಃ ಒಂದು 1-1.5 ಕಿಲೋಮೀಟ್ರ್ ನಾವು ಜೀಪಲ್ಲಿ ಬಂದಿದ್ದೀವಿ ಅಂತ ಅನಿಸುತ್ತೆ. ಇದು ಚೆಕ್ ಪೋಸ್ಟ್ ಇದು. ಸೊ ನಮ್ಮ ಜೊತೆಗೆ ಇನ್ನೊಂದು 5 ಜನ ಜಾಯ್ನ್ ಆಗಿದ್ದಾರೆ ಬ್ಯಾಂಗ್ಳೂರಿನಿಂದ. ಸೊ ಇವರೊಟ್ಟಿಗೆ ಟ್ರೆಕ್ ಮಾಡ್ತಾಯಿದ್ದೀವಿ. ಆನ್ಲೈನ್ ಬುಕ್ಕಿಂಗ್ ಆಗಿರೋದು ಒಟ್ಟು 10 ಜನ ಮಾತ್ರ. ನೋಡೋಣ ಈಗ ಏನೇನಾಗುತ್ತೆ ಅಂತ. ಹೋಗೋಣ ಬನ್ನಿ. ಓಕೆ ಸ್ನೇಹಿತರೆ, ನನ್ನ ಜೊತೆಗೆ ಇವತ್ತು ಬ್ಯಾಂಗ್ಳೂರಿನಿಂದ ಬಂದಂಥ ಇನ್ನೊಂದು 5 ಜನ ಗೆಳೆಯರು ಈಗ ನನ್ನ ಜೊತೆಗೆ ಟ್ರೆಕ್ಕಿಂಗಿಗೆ ಸೇರಿಕೊಂಡಿದ್ದಾರೆ. ಅವ್ರ ಪರಿಚಯ ಮಾಡಿಸ್ತಾ ಹೋಗ್ತೇನೆ. ಹಲೋ, ಚೇತನ್ ಫ್ರಮ್ IBM. From IBM. Hi, Sunil. Hi, Purnima. Hi, NCB. ನಿಮ್ಮ ಪರಿಚಯ ಮಾಡ್ಕೊಳ್ಳಿಲ್ಲ. ಯೋಗೇಶ್. ನಾವೆಲ್ಲ NCBs. ಓಕೆ, ನ್ಯಾಷನಲ್ ಕಾಲೇಜ್. ಅವನು ನ್ಯಾಷನಲ್ ಕಾಲೇಜೇ ನನ್ನ ಮಗ. ಜಯನಗರ ಅವನು. ಯಾ ಓಕೆ. ನಾನು ರೆಗ್ಯುಲರ್ ಆಗಿ ನ್ಯಾಷನಲ್ ಕಾಲೇಜ್ ಬಸವನಗುಡಿನಲ್ಲಿ ನಮ್ಮ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಹೌದು ಸರ್. ಬ್ಯಾಂಗ್ಳೂರು ಸಮುದಾಯ ಅಂತ ಒಂದು ತಂಡ ಇದೆ. ಸೊ ಅಲ್ಲಿ ನಾಗರಾಜ್ ಅವರು ಇರ್ತಾರಲ್ಲ ಅದರಲ್ಲಿ ಮುಂಚೆ. ಯಾರು? ನಾಗರಾಜ್ ಮೂರ್ತಿ ಅವರ? ಹಾಂ, ಎಸ್. ಅವರಿಂದನೇ ನಾವು ಪಾಸ್ ಆಗಿದ್ದು. ಓಕೆ. ಈ ಜಾಗ ನೋಡಿ ಫ್ರೆಂಡ್ಸ್ ಹೇಗಿದೆ. ಹಿಮ ಸುರಿತಾ ಇರೋದು ಹಾಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ಬೆವರು ಸುರಿತಾ ಇದೆ. ನಡೀರಿ. ಅದ್ಭುತ. ಸಾಕಷ್ಟು ಕಾಲ್ದಾರಿ ಇದೆ. ನೀವು ಇಲ್ಲಿಗೆ ಬಂದಾಗ ಯಾರಾದರೂ ಗೈಡ್ ಜೊತೆಗೆ ಬನ್ನಿ. ಆ್ಯಕ್ಚುಲಾಗಿ ಏನು ಒಬ್ಬರಿಗೆ 200 ರೂಪಾಯಿ ಅಂತ ಹೇಳಿ ಟಿಕೆಟ್ ತೊಗೊಳ್ತಾರಲ್ಲ ಆನ್ಲೈನಲ್ಲಿ, ಅದರ ಜೊತೆಗೆ ಅವರು ಗೈಡ್ ಚಾರ್ಜಸ್ ಅಂತ ಕೂಡ ಸೇರಿಸಿ ತೊಗೊಳ್ತಾರಂತೆ. ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಇದು. ಸೊ ಗೈಡ್ ಜೊತೆಲಿದ್ದರೆ ಏನಾಗುತ್ತೆ ಅಂದರೆ ಈ ಥರದ ಶಾರ್ಟ್ಕಟ್ಸ್ ನಿಮಗೆ ಗೊತ್ತಾಗುತ್ತೆ. ತುಂಬ ದೂರ ಸುತ್ತಕೊಂಡು ಬೆಟ್ಟ ಹತ್ತೋದು ತಪ್ಪುತ್ತೆ. ಹೇಗಿದೆ ಪ್ರೀತು ಫಸ್ಟ್ ಎಕ್ಸ್ಪೀರಿಯೆನ್ಸು? ಸಖತ್ತಾಗಿದೆ. ಕಾಡಲ್ಲಿ ನಡೆಯೋ ಮಜಾನೇ ಬೇರೆ. ಅದ್ಭುತ. ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಜಕ್ಕೂ ಖುಷಿ ಕೊಡುತ್ತೆ. ದಾರಿ ಹಿಂಗೆ ಹೋಗ್ತಾ ಇರುತ್ತೆ. ಹೀಗೆ ಹೋಗ್ಬಿಟ್ರೆ ಕಷ್ಟ. ಬೋರ್ಡ್ಗಳನ್ನ ನೋಡ್ಕೋತಾ ಇರಬೇಕಾಗತ್ತೆ. ಇಲ್ಲಿ ಬೋರ್ಡ್ ಹಾಕಿರ್ತಾರೆ ನಾಗಮಲೆಗೆ ದಾರಿ ಅಂಥೇಳಿ. ಸೊ ಇದನ್ನು ನೋಡ್ಕೊಂಡು ಬಂದರೆ ಉತ್ತಮ. ಹೀಗೆ ಹತ್ತಬೇಕು. ಫ್ರೆಂಡ್ಸ್, ಇವತ್ತು ನಮ್ಮೊಟ್ಟಿಗೆ ಕುಮಾರ್ ಅಂತೇಳಿ ಗೈಡ್ ಇದ್ದಾರೆ. ಕುಮಾರ್ ಅವರೇ, ಎಷ್ಟು ವರ್ಷದಿಂದ ಇಲ್ಲಿ ಗೈಡ್ ಕೆಲಸ ಮಾಡ್ತಿದ್ದಾರೆ? ಸರ್, ನಮಗೆ ಒಂದು ತಿಂಗಳು ಆಗಿದೆ ಸರ್. 1 ತಿಂಗಳಾಗಿದೆ. ತಗೊಂಡಿದ್ದಾರೆ ಆನ್ಲೈನ್ ಮಾಡಿದಾಗ. ಹಾಂ. ಆನ್ಲೈನ್ ಮಾಡಿ 3 ತಿಂಗಳು ಆಗಿದೆ. ಓಕೆ. ಇವಾಗ 2 ತಿಂಗಳು ಗೈಡ್ ಇರಲಿಲ್ಲ. ಇವಾಗ ನಮ್ಮ ಸರ್ ಇವಾಗ ಗೈಡ್ ಬೇಕು ಅಂತ ತಗೊಂಡಿದ್ದಾರೆ ಸರ್ ಆನ್ಲೈನ್. ಓಕೆ. ಸರಿ, ಸುಮಾರು ಎಷ್ಟು ಜನ ಬರ್ತಾರೆ ದಿನಕ್ಕೆ? ಸರ್ ಆನ್ಲೈನಲ್ಲಿ ನಮಗೆ
50 ಸೀಟ್ 60 ಸೀಟು ಭಾನುವಾರ ಸೋಮವಾರ 100 ಸೀಟ್ ಆಗುತ್ತೆ. ಓಕೆ, ನೀವು ಇಲ್ಲಿಯವ್ರೇನಾ? ಇಲ್ಲಿಯವ್ರಿ ಸರ್. ಓಕೆ, ಅಂದರೆ ಈಗ ಆನ್ಲೈನ್ ಮಾಡೋದಕ್ಕೆ ಮುಂಚೆ ತುಂಬ ಜನ ಬರ್ತಿದ್ರಾ? ಹೌದು ಸರ್, ತುಂಬ ಜನ ಬರ್ತಾಯಿದ್ರು. ಓಕೆ, ಸರಿ, ಆನ್ಲೈನ್ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ, ಗೊತ್ತಾಗ್ತಿಲ್ಲ ಕೆಲವ್ರಿಗೂ ಗೊತ್ತಾಗ್ತಾ ಇಲ್ಲ, ಹಳ್ಳಿಯವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಂ, ಮತ್ತು ಜೀಪ್ ಬರ್ತಿಲ್ಲ. ಹೌದು ಸರ್, ಅಷ್ಟೇ, ಜೀಪ್ ಬಿಡ್ತಾ ಇಲ್ಲ. ಓಕೆ, ನಡ್ಕೊಂಡೆ ಓಕೆ 9 ಕಿಲೋಮೀಟ್ರ್ ನಡಿಬೇಕು, ತಿರುಗಿ ಕಡೆ ನಡ್ಕೊ ಬರ್ಬೇಕು. ಓಕೆ, ಇನ್ನು ಎಷ್ಟು ಕಿಲೋಮೀಟ್ರ್ ಇರ್ಬೋದು ಕುಮಾರ್ ಅವರೇ? ನಮಗೆ ಇನ್ನೊಂದು 7 ಕಿಲೋಮೀಟ್ರ್ ಬರ್ತೀವಿ. ಇನ್ನೊಂದು 7 ಕಿಲೋಮೀಟ್ರ್. ಹಾಂ, ದೇವಸ್ಥಾನ 7 ಕಿಲೋಮೀಟ್ರ್. ಇನ್ನು 2 ಬೆಟ್ಟ ಹತ್ತಿ ಇಳಿಬೇಕು. ಹಾಂ, ಇನ್ನು 2 ಬೆಟ್ಟ ಇದೆ. ಓಕೆ, ಇದು ಕುಮಾರ್ ಅವ್ರು ಕೊಟ್ಟಂಥ ಮಾಹಿತಿ. ನಾವು ಒಂದು ಬೆಟ್ಟನ ಹತ್ತಿ ಇಳಿತಾ ಇದ್ದ ಹಾಗೆ ಇಲ್ಲಿ ನೀರಿರುವಂಥ ಒಂದು ಜಾಗ ಇದೆ. ಸಾಧಾರಣವಾಗಿ ಕಾಡು ಪ್ರಾಣಿಗಳು ಇಲ್ಲಿ ನೀರು ಕುಡಿಯೋದಕ್ಕೆ ಬರುತ್ತೆ. ಬನ್ನಿ, ಯಾವುದಾದ್ರೂ ಪ್ರಾಣಿ ಏನಾದರೂ ನೋಡೋದಕ್ಕೆ ಸಿಗುತ್ತಾ ನೋಡೋಣ. ಎಷ್ಟು ಪ್ರಶಾಂತವಾಗಿದೆ ಈ ಜಾಗ. ಎಲ್ಲ ಟೈಮಲ್ಲೂ ನೀರಿರುತ್ತೆ. ಎಷ್ಟು ಪ್ರಶಾಂತವಾಗಿದೆ ಅಲ್ಲ ಇಲ್ಲಿ. ಇದು ಆನೆ ಇಲ್ಲಿಗೆ ನೀರು ಕುಡಿಯೋದಕ್ಕೆ ಬಂದು ಹೋಗಿರುವಂಥ ಹೆಜ್ಜೆ ಗುರುತು ಇದು. ಆದರೆ ಹೆಜ್ಜೆ ಗುರುತು ನೋಡಿ ಎಷ್ಟು ದೊಡ್ಡದಿದೆ. ನನ್ನ 4 ಕೈ ಇಡಬೇಕಾಗತ್ತೆ, ಅಷ್ಟು ದೊಡ್ಡದಿದೆ ಅದರ ಪಾದ. ಇಲ್ಲಿ ಮತ್ತು ಇಲ್ಲೆಲ್ಲ ಹೆಜ್ಜೆ ಇಟ್ಟು ಹೋಗಿರುವಂಥದ್ದು ಕಾಣಿಸ್ತಾ ಇದೆ. ನಾವೀಗ ಬೆಟ್ಟದ ಮೇಲಿರೋದ್ರಿಂದ, ಮೊದಲನೇ ಬೆಟ್ಟ ಅದ್ರ ಮೇಲಿರೋದ್ರಿಂದ ಫಾಗ್ ಸಖತ್ತಾಗಿ ಕಾಣಿಸ್ತಾ ಇದೆ. ಫಾಗ್ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ ಅಲ್ಲ? ಈ ಕಡೆ ನೋಡಿ ಇನ್ನು ಫಾಗ್ ಹೇಗಿದೆ ಅಂತ. ಹಾಂ, ಸೂರ್ಯ. ಫಸ್ಟ್ ಇಲ್ಲಿ ಸಿಗೋದು ಇಂಡಿಗ್ನಾಥನ? ಇದು ಇಂಡಿಗ್ನಾಥ, ಇದೇ ಹಳ್ಳಿ. ಹಾಂ, ಇದೆ. ನಾವಿವಾಗ ತಿಂಡಿ ತಿನ್ನೋದು ಇಲ್ಲೇ? ಹಾಂ, ಹೌದು. ಓಕೆ. ಎಷ್ಟು ಫ್ಯಾಮಿಲಿಗಳಿದ್ದಾರೆ ಇಲ್ಲಿ? ಎಷ್ಟು ಮನೆ ಇದೆ ನಮ್ಮಲ್ಲಿ? ಒಂದು 120 ಮನೆ ಇರ್ಬೋದು. 120 ಮನೆ. ಅಷ್ಟು ಮನೆಗಳಿಗೆ ಕಷ್ಟ ಅಲ್ವಾ ಓಡಾಡೋದು? ಅಲ್ವಾ? ಯಾವಾಗಲೇ ಹೇಳ್ದಂಗೆ ಹೆಣ್ಮಕ್ಳು ಡೆಲಿವರಿ ಟೈಮ್ಗೆಲ್ಲ ಭಾಳ ಕಷ್ಟ. ರಿಸ್ಕ್ ಆಗುತ್ತೆ. ಡೋಲಿಲೆಲ್ಲ ತೊಗೊಂಡೋಗ್ತಾರೆ. ವೆಹಿಕಲ್ ರೋಡ್ ಇದ್ದರೆ ತಗೋಬೋದು. ಇವಾಗ ಸ್ವಂತ ಜಮೀನಲ್ಲೆಲ್ಲ ಮಾಡ್ಕೊಂಡಿರ್ತಾರೆ. ಹೌದು, ರಾತ್ರಿ ಹೊತ್ತು ಜಮೀನು ಇರುತ್ತೆ. ಹಾಂ, ಅದರಲ್ಲಿ ಮನೆ ಕಟ್ಕೊಂಡಿರುತ್ತೆ. ಹಾಂ, ಅವ್ರನ್ನೆಲ್ಲ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಡೋಲಿಯಲ್ಲೇ ತರಬೇಕು. ನೋಡಿ ಎಷ್ಟು ಕಷ್ಟದಲ್ಲಿ ನಮ್ಮ ಕಾಡಿನ ಮಕ್ಕಳು ಅವರ ಜೀವನ ಸಾಗಿಸ್ತಾ ಇರ್ತಾರೆ ಅಂತ. ನಡಿಲಿಂದ ಕೋಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಸರ್ ಅವರು. ಹಾಂ, ಅಲ್ಲಿ ಹೋಗ್ಬೇಕು ಅವರು. ಬರ್ತೀರವ್ರಾ? ಸೊ ಇಲ್ಲಿ ಏನು ಬೆಳೆ ಏನಾದರೂ ಬೆಳೆಯೋದಕ್ಕೆ ಅವಕಾಶ ಇದೆಯಾ? ರಾಗಿ ಮತ್ತು ಜೋಳ, ಅವರೆಕಾಳು. ರಾಗಿ, ಜೋಳ ಮತ್ತು ಅವರೆಕಾಳು 3 ಬೆಳೀತಾರೆ. ಸಾಕಷ್ಟು ಜನ ಜಮೀನು ಇದ್ದಾರಾ? ನೀರಾವರಿ ಎಲ್ಲ ಇಲ್ಲ ಸರ್ ಇಲ್ಲಿ. ಓಕೆ. ಮಳೆ ಬಿದ್ದರೆ ನಮಗೆ ಊಟ. ಹಾಂ, ಮಳೆ ಇಲ್ಲ ಅಂದರೆ ಇಲ್ಲ, ಕಷ್ಟ. ಪ್ರಾಣಿಗಳ ಕಾಟ ಏನಿಲ್ವಾ ಬೆಳೆಗೆ? ಪ್ರಾಣಿಗಳ ಕಾಟ, ಆನೆ ಕಾಟ ಇದೆ. ಹಾಂ, ಬೆಳೆ ಹಾಳು ಮಾಡುತ್ತೆ. ಅದು ಹಂದಿ ಐತೆ. ಹಾಂ, ಮತ್ತು ಕಡವೆ, ಸಾರ್ಗ, ಹಾಂ, ಅವರೆಕಾಳು ಅಂತ ಬರುತ್ತೆ. ಹಾಂ, ಅದನ್ನೆಲ್ಲ ಮೇಯ್ಕತ್ತೆ. ಕಷ್ಟ ಇದೆ, ಕಷ್ಟ ಇದೆ, ಕಷ್ಟ ಜೀವನ. ಈಗ ಇಂಡಿಗ್ನಾಥ ಅನ್ನೋ ಒಂದು ಹಳ್ಳಿನ ತಲುಪಿದ್ದೀವಿ. ಈ ರಸ್ತೆಯಲ್ಲಿ ಹೋಗ್ತಾ ನಮಗೆ ನಾಗಮಲೆಗೆ 2 ಹಳ್ಳಿ ಸಿಗುತ್ತೆ. ಮೊದಲನೇದು ಇಂಡಿಗ್ನಾಥ. ಸಾಧಾರಣ ಇಲ್ಲಿಗೆ ಯಾರಾದರೂ ಟ್ರೆಕ್ಕಿಂಗ್ ಬರೋವಂಥವ್ರಿಗೆ ತಿಂಡಿ ವ್ಯವಸ್ಥೆ ಏನಾದರೂ ಆಗಬೇಕಂದ್ರೆ ಈ ಊರಿನಲ್ಲೇ ಆಗಬೇಕು. ಇದಾದ ನಂತರ ಮತ್ತೆ ನಮಗೆ ನೆಕ್ಸ್ಟು ನಾಗಮಲೆನೇ. ತಿಂಡಿ ವ್ಯವಸ್ಥೆಗೆ ಒಂದೆರಡು, ಕುಮಾರ್ ಅವರೇ, 1-2 ಹೋಟ್ಲ್ ಇರ್ಬೋದಾ ಇಲ್ಲಿ? ಒಂದು 4-5 ಇದೆ. 4-5 ಹೋಟ್ಲಿದೆ. ಓಕೆ, ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಹಾಕಿರೋದ? ಇದು ಕ್ಲೋಸ್ ಮಾಡಿಬಿಡ್ತಾರಾ ಹೇಗೆ ಸರ್ ರಾತ್ರಿ ಹೊತ್ತು? ಇಲ್ಲ, ಕ್ಲೋಸ್ ಮಾಡಲ್ಲ. ಕ್ಲೋಸ್ ಮಾಡಲ್ಲ. ಊರವರು ಬರ್ತಾರಲ್ಲ, ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅಲ್ಲಿ ಕ್ಲೋಸ್ ಆಗಿರುತ್ತೆ. ಅಲ್ಲಿ ಕ್ಲೋಸ್ ಆಗಿರುತ್ತೆ. ಅಲ್ಲಿ ಪರ್ಮಿಷನ್ ತಗೊಂಡು ಓಡಾಡ್ಬೋದು. ಓಕೆ. ಸೊ ಇದು ಕುಮಾರ್ ಅವರು ಹೇಳಿದಂಥ ವಿಚಾರ. ನಮಗೆ ಎಲ್ಲಿ ತಿಂಡಿ ವ್ಯವಸ್ಥೆ ಈಗ? ಇಲ್ಲಿ ಕೆಳಗಡೆ. ಮುಂದೆನಾ? ಮುಂದೆ. ಓಕೆ, ಚೆನ್ನಾಗಿದೆ ಹಳ್ಳಿ. ಇದು ಕಾಂಪೌಂಡ್ ಕಟ್ಟಿರೋದು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ಕಲ್ಲಲ್ಲಿ. ಕಲ್ಲಲ್ಲೇ ಅವಾಗ ಅಲ್ಲ, ನಮ್ಮ ಹಿರಿಯವರು ಕಟ್ಟಿದ್ದು. ಹಾಂ, ನೋಡಿ ಎಷ್ಟು ಚೆನ್ನಾಗಿದೆ ಕಾಂಪೌಂಡ್ ಹಾಕಿರೋದು. ಎಷ್ಟು ಪೇಷನ್ಸಿಂದ ಅವರು ಕಟ್ಟಿರೋದು. ಹಾಂ ಹಾಂ ಹಾಂ, ಇದಲ್ಲ, ಎಷ್ಟು ತಾಳ್ಮೆಯಿಂದ ಇದನ್ನೆಲ್ಲ ಒಂದೊಂದೇ ಇಟ್ಟು ಜೋಡಿಸಿದ್ದಾರೆ. ಅದ್ಭುತವಾಗಿ ಕಾಣ್ತಾ ಇದೆ. ಹೆಂಚಿನ ಮನೆ.
ಈಗಂತೂ ಯಾವ ಹಳ್ಳಿಗಳಲ್ಲೂ ಹೆಂಚಿನ ಮನೆ ಕಾಣೋದಕ್ಕೆ ಸಿಗೋದೇ ಇಲ್ಲ. ಹೌದು ಸರ್. ಹಾಂ, ಹೌದು ಸರ್. ಈ ಕಡೆಗೆ ನೋಡಬೇಕು ಹೆಂಚಿನ ಮನೆಗಳು. ಮನೆ ನೋಡ್ಬೋದು, ಮತ್ತೆ ಹುಲ್ಲು ಮನೆ ನೋಡ್ಬೋದು. ಹುಲ್ಲಲ್ಲಿ ಗುಡಿಸಲು ಕಟ್ಟಿರ್ತಾರೆ. ಅವ್ ನಮ್ಮ ತಾತ ಹಿರಿಯ ಕಾಲದಲ್ಲಿ ಹುಲ್ಲಲ್ಲೇ ಇಲ್ಲಿ ಬೆಳೀತಾ ಇದೆಯಲ್ಲ, ಈ ಹುಲ್ಲಲ್ಲಿ ನಾವು ಕಟ್ ಮಾಡಿ ಮನೆ ಕಟ್ಕೊಳ್ಳೋರು. ಏನಮ್ಮ ನಿಮ್ಮ ಹೆಸರು? ಕೆಂಪಮ್ಮ. ಕೆಂಪಮ್ಮ ಅವರೇ, ಮನೆ ಚೆನ್ನಾಗಿದೆ ನಿಮ್ದು? ಅಂಗಡಿನೂ ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಅಂಗಡಿ ವ್ಯಾಪಾರ ಏನಿಲ್ಲ, ವ್ಯಾಪಾರ ಕಡಿಮೆ ಆಗಿದೆ. ಜನ ಇಲ್ಲ. ಮುಂಚೆ ಬರ್ತಿದ್ರು? ಮುಂದೆ ಬರ್ತಿದ್ರು, ವ್ಯಾಪಾರ ಆಯ್ತಿತ್ತು. ಈಗೆಲ್ಲ ಜನ ಕಮ್ಮಿ ಆಯ್ತು, ವ್ಯಾಪಾರ ಇಲ್ಲ. ಏನ ಹಂಗೆ ನೋಡೋಣ, ಮುಂದಕ್ಕೆ ಒಳ್ಳೆ ದಿನ ಬರುತ್ತೆ. ನೀರು, ಬಿಸ್ಕೆಟ್ಟು, ಕಾಫಿ, ಟೀ ಈ ತರದ್ ಮಾಡ್ತೀರಾ? ಮಾಡ್ತೀವಿ. ಓಕೆ, ಸರಿ. ನಮ್ ದಿನ ತಿಂಡಿ ಆಗಿಲ್ಲ, ಹಂಗಾಗಿ ಈಗ ಟೀ ಕುಡಿಯಲ್ಲ. ವಾಪಸ್ ಬೆಟ್ಟದಿಂದ ಬರ್ತಾ ಟೀಗೆ ನಿಮ್ಮ ಅಂಗಡಿಗೆ ಬರ್ತೀವಿ. ಅಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ. ಆಕ್ಚುಲ್ ಆಗಿ ಸಿಂಪಲ್ ಜೀವನ ಮಜಾ ಕೊಡುತ್ತೆ. ಹಿಂದೆ ಮನೆ, ಸಣ್ಣದೊಂದು ಅಂಗಡಿ, ಎಷ್ಟು ಒಳ್ಳೆ ಮಂಚ ಹಾಕೊಂಡಿದ್ದಾರೆ. ಬೇಕಿದ್ದಷ್ಟೇ ಹಣ ಇರಬೇಕು, ಹೆಚ್ಚಿಗೆ ಹಣ ಇರಬಾರ್ದು. ಚಂದ. ಹೌದು, ಹುಣಸೆ ಹಣ್ಣು ಎಷ್ಟಿದೆ ನೋಡಿ ಈ ಮರದಲ್ಲಿ, ತುಂಬಾ ಇದೆ. ಇದು ಚೆನ್ನಾಗಿದೆ ಅನ್ಸುತ್ತೆ ನೋಡಿ. ನಿಮ್ಗೆ ಬೇಕಾ? ವೆಲ್ಕಮ್. ನಿಮ್ಗೆ ಯಾರಿಗಾದ್ರು? Thank you so much for this. ವೆಲ್ಕಮ್. ಹಣ್ಣಾಗಿದೆಯಾ? ಓಕೆ ಓಕೆ, ಚೆನ್ನಾಗಿರುತ್ತೆ. ಅದರಲ್ಲಿ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಚಟ್ನಿ. ಥ್ಯಾಂಕ್ ಯು ಸೋ ಮಚ್. ಬೇರಲ್ಲ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ಗುಂಪಲ್ಲಿ ಬಂದಿದ್ದಕ್ಕೆ ಏನೆಲ್ಲ ಅನುಕೂಲ ಆಗ್ತಾ ಇದೆ ಅಂತ. ಮತ್ತೆ ಅಲ್ಲಿ ಬರ್ಬೇಕಾದ್ರೆ ನಮ್ಮ ಜೊತೆ ಒಂದು ಹಾಗೆ ನಡ್ಕೊಂಡ್ ಬರ್ತಿತ್ತು. ಹುಷಾರು ಹುಷಾರು ಹುಷಾರು. ನಿಮ್ಮ ಶ್ರೀನಗರ ನಾಯಿ ಎಲ್ಲ ಇದು. ಗ್ಯಾಂಗ್ ಚೆನ್ನಾಗಿದ್ರೆ ಟ್ರೆಕ್ ಹೋಗೋದು ಮಜಾ ಇರುತ್ತೆ. ಆಕ್ಚುಲಿ ಈಸಿ ಆಗುತ್ತೆ. ನಾವು ಲಾಸ್ಟ್ ಟೈಮ್ ಕೊಡಚಾದ್ರಿಗೆ ಹೋದಾಗಲೂ ಅಷ್ಟೇ, ಒಂದು ಬಸ್ ತುಂಬ ನಮ್ಮ ಕನ್ನಡದವರೇ ಇದ್ರು. ನಾವು ಕುಮಾರ ಪರ್ವತಕ್ಕೆ ಹೋದಾಗ ಎಲ್ಲ ಸ್ವಲ್ಪ ನಾರ್ತ್ ಇಂಡಿಯನ್ಸ್ ಇದ್ರು, ಯಾರ ಜೊತೆಗೂ ಅಷ್ಟು ಬೆರೀತಿರ್ಲಿಲ್ಲ ಅವರು. ಹಾಂ, ಲಾಸ್ಟ್ ಟೈಮ್ ಕೊಡಚಾದ್ರಿಗೆ ಹೋದಾಗ ತುಂಬ ಮಜಾ ಮಾಡಿದ್ವಿ. ಕುಮಾರ ಪರ್ವತ ಹೆಂಗಿದೆ ಟ್ರೆಕ್? ಇಟ್ಸ್ ವೆರಿ ಡಿಫಿಕಲ್ಟ್, ತುಂಬ ಕಷ್ಟ ಇದೆ. ನೀವು ಒಂದು 6 ತಿಂಗಳು ಚೆನ್ನಾಗಿ ನಡೆದು ಪ್ರಾಕ್ಟೀಸ್ ಮಾಡಿ ದಿನಕ್ಕೆ ಒಂದು 5-6 ಕಿಲೋಮೀಟರ್ ನಡೆಯೋ ಥರ ಇದ್ದರೆ ನೀವು ಅದು ಮಾಡ್ಬೋದು. ಇಲ್ಲಾಂತಂದರೆ ತುಂಬ ಡಿಫಿಕಲ್ಟ್. ಯಾಕಂದರೆ ಹಿಂಗೆ ಇದೆ ಸರ್ ಬೆಟ್ಟ, ಹಿಂಗೆ ಇದಾದರೂ ಹತ್ತುತ್ತಾ ಇದೀವಿ, ಇಳಿತಾ ಇದ್ದೀವಿ. ಹೌದು, ಹತ್ತುತ್ತಾ ಇದೀವಿ, ಇಳಿತಾ ಇದೀವಿ. ಅದು ಆಮೇಲೆ ಅದು ಹೆಂಗಿದೆ ಅಂದರೆ ಸೀದಾ ಹಿಂಗೆ ಹತ್ತದ. ಆಮೇಲೆ ಒಂದೊಂದು ಕಾಲು ನೋಡಿ, ಆ ಕಲ್ಲಿದೆಯಲ್ಲ ಅಷ್ಟು ಮೇಲೆ ಎತ್ತಿ ಎತ್ತಿ ಇಡಬೇಕಾಗತ್ತೆ ಹಿಂಗೆ. ಹಾಂ, ಅದು 2 ಇದೆ ಸರ್. ಒಂದು ಕುಕ್ಕೆಯಿಂದ ಒಂದು, ಸೋಮವಾರಪೇಟೆಯಿಂದ ಒಂದು. ಸೋಮವಾರಪೇಟೆ ಕಡೆಯಿಂದ ಹೋಗೋರು ಬಹಳ ಸುಲಭ, ಕುಕ್ಕೆಯಿಂದ ಹತ್ತೋದು ಬಹಳ ಕಷ್ಟ ಸರ್. ನಾವು ಬೆಳಿಗ್ಗೆ ನಮ್ಮನ್ನ 9 ಗಂಟೆಗೆ ಹತ್ತೋದಕ್ಕೆ ಶುರು ಮಾಡಿದ್ರು, ನಾವು ಸಂಜೆ 6 ಗಂಟೆಗೆ ತಲುಪಿದ್ವಿ ಮೇಲೆ. ಅದು ಏನು ಭಟ್ರ ಮನೆ ಅಂತಿದೆ, ಅರ್ಧ ದಾರಿ, ಅಲ್ಲಿಗೆ ಮಾತ್ರ. ಅವತ್ತಿಂದು ಫಸ್ಟ್ ಡೇ ಅಲ್ಲಿ ಹಾಲ್ಟ್ ಆಗುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಡೇ ಅಲ್ಲಿ ಮಾರ್ನಿಂಗ್ 4:30-5 o'clockಗೆ ಹತ್ತೋದಕ್ಕೆ ಹೊರಡ್ತೀವಿ. ಹಾಂ, ಸೊ ಅದೊಂದು 2 hours ಟ್ರೆಕ್ ಆಗುತ್ತೆ. ಆಮೇಲೆ ಇಳಿಬೇಕಾದ್ರೆ ಒಂದೇ ದಿವಸ ಇಳಿಬೇಕು, ಹತ್ತುವಾಗ ಮಾತ್ರ 2 ದಿವಸ ಹತ್ತುತ್ತೀವಿ. ಇಲ್ಲಿ ಇವಳು ಬಂದಿದ್ದಾಳೆ ನೋಡು, ಇವಳಿಗೂ ಕೊಡು. ಇರಪ್ಪ, ತಿನ್ನಕ್ ಬರಲ್ಲ ಅಲ್ಲ? ವಿಭೂತಿ ಅಲ್ಲ, ನೀನು ನಿಮ್ಮ ತಾತನ ನೆನಪಾಗಲ್ಲ ವಿಭೂತಿಗೆ. ನಾವೀಗ ಇಲ್ಲಿ ತಿಂಡಿಗೆ ಅಂತ ನಿಲ್ಸಿದ್ದೀವಿ. ಇಲ್ಲೊಂದು ಹೋಟೆಲ್ ಇದೆ, ಹೋಟೆಲ್ನಲ್ಲಿ ಏನೇನು ಸಿಗುತ್ತೆ ನೋಡೋಣ. ಕೆಲವರು ದೇವರ ದರ್ಶನ ಮಾಡಿ ಆಮೇಲೆ ತಿಂಡಿ ತಿನ್ನೋದು ಅಂತಿದ್ದಾರೆ. ಸೊ ನಾನು ತಿಂಡಿ ತಿಂದು ಆನಂತರ ಹೊರಡ್ತೀನಿ. ಓಕೆ, ಥ್ಯಾಂಕ್ ಯು. ಹೇಗಿದೆ ಚಿತ್ರಾನ್ನ? ಅಯ್ಯೋ, ಚಿತ್ರಾನ್ನ ಅಲ್ಲ, ಇಡ್ಲಿ. ಚಿತ್ರಾನ್ನ ಕಲಿಸ್ಬೇಕಂತೆ. ಚೆನ್ನಾಗಿದೆ. ಚಿತ್ರಾನ್ನ ಸೂಪರ್ ಆಗಿದೆ. ತಿನ್ನು ತಿನ್ನು ತಿನ್ನು. ಚಿತ್ರಾನ್ನ ಕೊಡಲ್ವಾ? ತಿನ್ನು. ಒಳ್ಳೆ ತಿಂಡಿ ಆಯಿತು. ಚಿತ್ರಾನ್ನ ಅದ್ಭುತವಾಗಿತ್ತು.
ಇಡ್ಲಿ ಕೂಡ ಚೆನ್ನಾಗಿತ್ತಲ್ಲ. ರಾತ್ರಿ ಎಷ್ಟು ಒದ್ದಾಡಿದ್ವಿ ಗೊತ್ತಾ. ಬೆಳಗ್ಗೆಗೆ ಹೋಗಬೇಕಾದ್ರೆ ತಿಂಡಿ ಇರಲ್ಲ, ಬ್ರೆಡ್ ತೊಗೋಬೇಕು, ಜಾಮ್ ತೊಗೋಬೇಕು, ಬನ್ ತೊಗೋಬೇಕು ಅಂಥೇಳಿ ಬನ್ನು ಬಾಳೆಹಣ್ಣೆಲ್ಲ ಬ್ಯಾಗಲ್ಲಿ ಹಾಕ್ಕೊಂಬಂದಿದ್ದಾಯಿತು. ರೂಮಿಗೆ ಹೋದ್ಮೇಲೆ ವಾಪಸ್ ತಿಂತೀವಿ. ಓಕೆ, ಇಂಡಿಗ ನತ್ತ. ಇದು ಇಂಡಿಗ ನಾಥ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಇಂಡಿಗ ನತ್ತ ಇದೊಂದು ಗೌರ್ಮೆಂಟ್ ಸ್ಕೂಲ್ ಇದೆ. 5ನೇ ಕ್ಲಾಸ್ವರೆಗೂ ಇಲ್ಲ 5ನೇ ಕ್ಲಾಸ್ವರೆಗೂ ಇದೆಯಾ? ಆಮೇಲೆ ಮಕ್ಕಳು ಹೈಸ್ಕೂಲಿಗೆ ಕಡೆ ಬರ್ಬೇಕಾಗತ್ತೆ, ನಡ್ಕೊಂಡೆ ಹೋಗ್ಬೇಕಾಗತ್ತೆ. ಅಲ್ಲಿ ಬೆಟ್ಟಕ್ಕೆ ಬರಬೇಕು. ಬೆಟ್ಟಕ್ಕೆ ಬರ್ಬೇಕು. ಓ ನೋಡಿ, ಇಷ್ಟು ದೂರ ಬರಬೇಕಾಗತ್ತೆ ಸ್ಕೂಲ್ಗೆ ಮಕ್ಕಳು. ಇಲ್ಲಿಂದ ಬೆಟ್ಟಕ್ಕೆ ಹೋಗಬೇಕು ಅಲ್ಲ? ಹೌದು, ನಿಜ. 9 ಕಿಲೋಮೀಟರ್ ನಡಿಬೇಕಾಗುತ್ತೆ ಹೋಗ್ತಾ ಬರ್ತಾ. ದಿನ ಪ್ರತಿದಿನ ನಡಿಬೇಕು ಮಕ್ಕಳು. ಬೆಟ್ಟನೇ ಕಾಣಿಸ್ತಾ ಇಲ್ಲ. ಈ ಊರಲ್ಲಿ ಕರೆಂಟ್ ಇಲ್ಲ ಸರ್ ನಮಗೆ. ಹೌದಾ? ಈ ಊರಲ್ಲಿ ನಮಗೆ ಕರೆಂಟ್ ಸಿಕ್ಕಿಲ್ಲ ಇನ್ನು. ಇವಾಗ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಇನ್ನೂ ಕೊಟ್ಟಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ ಹೆಂಗೆ? ನೀರಿನ ವ್ಯವಸ್ಥೆ ಮತ್ತೆ ಎಲ್ಲ ಕೈ ಬೋರು, ಎಂಡ್ ಬೋರ್ ಹಾಕಿದ್ದಾರೆ. ಅದು ನಮಗೆ ಯಾವುದು ಬಂದ್ರೆ ಬಂತು, ತುಂಬ ಬೇಸಿಗೆ ಆದರೆ ನಿಂತು ಹೋಗುತ್ತೆ, ನೀರಿರಲ್ಲ. ಇಲ್ಲ ಅಂದರೆ ಹೊಂಡಗಳೈತೆ ಅಲ್ಲಿ. ತುಂಬ ಕೆಳಗಡೆ ಹಳ್ಳದಿಂದ ತಗೊಬರ್ಬೇಕಾಗುತ್ತೆ ನೋಡಿ. ಅಲ್ಲೆಲ್ಲ ಮನೆಗಳೈತೆ ಬೆಟ್ಟದ ಮೇಲೆಲ್ಲ. ಅಲ್ಲಿ ಮನೆಗಳಿರಲ್ಲ. ಅಲ್ಲಿರೋರು ಕಾಡು ಜನಾಂಗ ಸರ್. ಅವರು ಅಲ್ಲಿರೋರು ಕಾಡು ಜನಾಂಗ. ಈ ಕಡೆ ಒಂದೊಂದು ಮನೆಗಳಿದೆ. ಅಲ್ಲಲ್ಲೇ ಮನೆಗಳು ಕಾಣ್ತಾ ಇದೆ. ಅದು ಸ್ವಂತ ಅವರು ತಾತ ಮುತ್ತಾತಿಂದ ಮಾಡ್ಕೊಂಡು ಬಂದಿರೋದು ಸರ್. ಸರ್ ಇಲ್ಲಿಂದ ನಾಗಮಲೆ ಕಾಣಿಸಿದ್ರೆ ಇವ್ರು ಇಬ್ರು ನೋಡ್ಕೊಂಡು ಹೋಗ್ತಾರಂತೆ ಸರ್. ಆ ಬೆಟ್ಟದ ಮೇಲೆ ಹತ್ತದ್ರೆ ಕಾಣುತ್ತೆ ಸರ್. ಆ ಬೆಟ್ಟದ ಮೇಲೆ ಹತ್ತಿದ್ರೆ ಈಗ ನಾವು ಆ ಬೆಟ್ಟ ಹತ್ತಿ ಇಳಿಬೇಕಾ? ಹೌದು ಸರ್, ಬೆಟ್ಟ ಹತ್ತಿ ಮತ್ತೆ ಡೌನ್ ಇಳಿಬೇಕು. ಓಕೆ ಓಕೆ, ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬೆಟ್ಟ. ಈ ಬೆಟ್ಟನ ಹತ್ತಿ ನಾವು ಕೆಳಗಡೆ ಇಳಿಬೇಕಾಗತ್ತೆ. ಮಂಜು ಕೌದಿರೋದ್ರಿಂದ ಬೆಟ್ಟ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಅಲ್ಲಿ ಕಾಣ್ತಾ ಇರೋವಂಥ ಬೆಟ್ಟನ ಹತ್ತಿ ನಾವು ಕೆಳಗಿಳಿಬೇಕು ನಾಗಮಲೆಗೆ ಹೋಗೋದಕ್ಕೆ. ನೋಡಿ, ಇಲ್ಲಿ ರಾಗಿ ತುಂಬ ಜಾಸ್ತಿ ಬೆಳೆಯೋದ್ರಿಂದ ಮನೆ ಮುಂದೆನೇ ಕಣ ಮಾಡಿದ್ದಾರೆ, ರಾಗಿ ಕಣ. ಇವತ್ತಿಗೆ ನಮ್ಮ ಹಳ್ಳಿಗಳಲ್ಲಿ ರಾಗಿ ಕಣ ನೋಡೋದಕ್ಕೆ ಸಿಗೋದೇ ಇಲ್ಲ. ಅಂದರೆ ಮಷಿನ್ ಬಂದುಬಿಟ್ಟಿದೆ ಪ್ರತಿಯೊಂದಕ್ಕೂ. ಒಂದು ಕಡೆ ರಾಗಿ ಹುಲ್ಲನ್ನು ಹಾಕಿದ್ರೆ ಇನ್ನೊಂದು ಕಡೆ ರಾಗಿ ಬಂದುಬಿಡುತ್ತೆ. ಆದರೆ ಇವತ್ತಿಗೂ ಇವರು ಕಷ್ಟಪಟ್ಟು ಈ ಕಣನೆಲ್ಲ ಸಗಣಿಯಿಂದ ಸಾರಿಸಿ ರಾಗಿ ಬಡಿದು ಮಾಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಬೆಟ್ಟ ಹತ್ತೋದಕ್ಕೆ ಶುರುವಾದ್ವಿ. ಈಗ 2ನೇ ಬೆಟ್ಟ ಹತ್ತುತ್ತಾ ಇದ್ದೀವಿ. ತಿನ್ಬೇಕಂದಿದೆಲ್ಲ ಅನ್ಸಲ್ಲ. ಇಲ್ಲ ಸುಮ್ಮನಿರೋದೆಲ್ಲ ಹೇಳ್ಬೇಡ. ಹೌದು, ಈ ನಮ್ಮ ಕಡೆ ಮೇಕೆಗಳಿಗೆ ಈ ಥರದ್ದು ನೋಡಿಲ್ಲ, ತುಂಬ ಕಡಿಮೆ. ಮುಂಚೆ ಬರ್ತಿತ್ತು. ಹಾರ್ಟ್ ಬೀಟ್ ಜೋರಿದೆ ಗೊತ್ತಾ ಇದ್ರದ್ದು. ಹೆದರ್ಕೊಂಡ್ಬಿಟ್ಟಿದೆ ಅಂತ ಅನ್ಸುತ್ತೆ. ಬಾ ಬಿಟ್ಬಿಡು. ಚೆನ್ನಾಗಿದೆ. ಸೊ ನಮಗನ್ಸೋ ಪ್ರಕಾರ ಒಂದು 70% ಇವಾಗ ಕವರ್ ಮಾಡಿಬಿಟ್ಟಿದ್ದೀವಿ. ಸಮಯ 9 ಗಂಟೆ. 6:30ಕ್ಕೆ ಶುರು ಮಾಡಿದ್ದು, 2:15 ಗಂಟೆ ಈಗ ನಡೆದಿದ್ದೀವಿ. ತಿಂಡಿ ಬ್ರೇಕ್ ಮಾಡಿದ್ದು ಒಂದು 10ರಿಂದ 15 ನಿಮಿಷ. ನೋಡಿ, ಈಗ ಇಲ್ಲಿ ಬೆಟ್ಟ ತೋರಿಸ್ತೀನಿ. ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟನ ನಾವು ಹತ್ತಿ ಇಳಿದು ಇದೇ ಥರದ್ದು ಇನ್ನೊಂದು ಬೆಟ್ಟ ಹತ್ತಬೇಕಾಗತ್ತೆ ನಮಗೆ ದೇವಸ್ಥಾನ ಸಿಗೋದಕ್ಕೆ. ಬಿಸಿಲಿಲ್ಲದೆ ಇರೋದ್ರಿಂದ ಅಂತ ಏನು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಆರಾಮಾಗಿ ನಡೀತಾ ಇದ್ದೀವಿ ಸೋಫಾರ್. ಮುಂದೆ ನೋಡಬೇಕೇನಾಗತ್ತೆ. ನೆಕ್ಸ್ಟ್ ಬೆಟ್ಟ ಹತ್ತೋ ಸಮಯ ಬಂದಿದೆ, 2ನೇ ಬೆಟ್ಟ. ಅದಕ್ಕೆ ಈಗ ಒಂದು 10 ನಿಮಿಷಗಳ ಬ್ರೇಕ್ ಟೈಮ್. 10 ನಿಮಿಷ ಬ್ರೇಕ್ ಟೈಮ್ ಈಗ. ಓಕೆ. ಆಮೇಲೆ ಮುಂದೆ ಕೋತಿಗಳು ದಾಳಿ ಮಾಡ್ತವೆ. ಅದನ್ನೆಲ್ಲ ತಗೊಂಡಿರಲ್ಲ.
10 ನಿಮಿಷಗಳ ಬ್ರೇಕ್ನ ನಂತರ ನಮ್ಮ ಬೆಟ್ಟ ಹತ್ತೋ ಕಾರ್ಯಕ್ರಮ ಶುರುವಾಗಿದೆ. ಈಗ ಫುಲ್ ಎನರ್ಜಿ ತೊಗೊಂಡು ಬಾಳೆಹಣ್ಣು ತಿಂದು ಬೆಟ್ಟ ಹತ್ತುತ್ತಾ ಇದ್ದೀವಿ ಈಗ. ನಿಜ ನೋಡಿ ಹೆಂಗಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ತುಂಬ ದಿವಸ ಆಗಿತ್ತು ಚೆರಿ ತಿಂದು ಅಲ್ಲ. ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಒನ್ ಮೋರ್ ಅಂತ ಇದೆ. ಸುಮಾ ವಾಲೆ ತರ ಒರಿಜಿನಲ್. ಇಟ್ಕೊಳ್ಳಿ ಹಂಗೆ. ಬೇಡ ಅಂದ ಇವಾಗ ಎಲ್ಲರೂ ತಿನ್ನೋದು ನೋಡ್ಬಿಟ್ಟು ತಿಂತಾವ್ ನೀವು. ಗೊತ್ತಾ ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ ಇದು? ಹೇಗೆ ಇದು? ಕೆಜಿ 1000. ಇದು ಬರೀ ಒಂದು ಅರ್ಧ ಕೆಜಿಗೆ 500. ಅರ್ಧನೇ ಕೆಜಿ ತಂದಿದ್ದು. ಚೆರಿ ಹಣ್ಣಿಗೆ ಬಾಯಿಗೂ ಸಾಲಲ್ಲ. ಕೆಜಿಗೆ 1000 ರೂಪಾಯಿ. ಹೆಂಗಿದೆ ನೋಡಿ. ಎಲ್ಲಿ ತೊಗೊಂಡು ಬಂದ್ರಿ? ಕಸ್ತೂರಿ ನಗರಲ್ಲಿ ನಮ್ಮ ಮನೆ ಹತ್ರ ಒಬ್ರು ಫ್ರೂಟ್ ವೆಂಡರ್ ಇದ್ದಾರೆ. ಓಕೆ, ಟಾಪ್ ಮೋಸ್ಟ್ ಅವರು. ವೆರಿ ನೈಸ್. ಜ್ಯೂಸಿ ಈ ಜಾಗ ಸಖತ್ತಾಗಿದೆ. ಅಲ್ಲಿ ನಡ್ಕೊಂಡು ಬರೋ ದಾರಿ ಮತ್ತು ಈ ಬೆಟ್ಟ, ವಾವ್. ಮತ್ತು ವ್ಯೂ ಪಾಯಿಂಟು ಅಷ್ಟೇ. ಹಾಂ, ಎಷ್ಟು ಹಿಮ ಬೀಳ್ತಾ ಇದೆ ಅಂದರೆ, ಎಷ್ಟು ಫಾಗ್ ಬಿದ್ದಿದೆ, ಕಾಣಿಸ್ತಾನೆ ಇಲ್ಲ ಆ ಕಡೆ ಬೆಟ್ಟಗಳು. ಈ ಕಡೆ ನೋಡಿ ಸುಮ್ಮ ಬಿಸಿಲು. ನೀವೊಂದು ಕೋಲ್ ಇಟ್ಕೊಂಬಿಡಿ ಕೈಯಲ್ಲಿ. ಬರ್ತಾ ಇದೆ, ಹಿಂದೆನೇ ಬರ್ತಾ ಇದೆ. ಕೋಲ್ ಕೊಡು. ಕೋತಿ ಮುತ್ತಿಡಕ್ ಬಂದಿದೆ. ಅಲ್ಲ, ಇಲ್ಲಿ FM ಆನ್ ಆಗೋಗಿದೆ. 3ನೇ ಬೆಟ್ಟನ ಇಳಿದ್ಮೇಲೆ 4ನೇ ಬೆಟ್ಟ ಹತ್ತಿದ್ರೆ ನಾವು ನಾಗಮಲೆನ ತಲುಪಿಬಿಡ್ತೀವಿ. ಸಮಯ 9:35 ಈಗ. ಇನ್ನೊಂದು ಬೆಟ್ಟ ಹತ್ತಬೇಕು ನೋಡಿ. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಆ ಬೆಟ್ಟನ ಹತ್ತಬೇಕು ನಾವಿವಾಗ.